ಅಭಿಯಾನದ ಬಗ್ಗೆ ಎರಡು ಮಾತುಗಳನ್ನ ಆಡಬೇಕು ಅಂತ ನಾನು ಗುರುಗಳ ಹತ್ರ ಬೇಡಿಕೊಳ್ಳುತ್ತಿದ್ದೇನೆ. ಪಂಚಾನನ ತನೋದ್ಭೂತಾನ್ ಪಂಚಾಕ್ಷರ ಮನೋಪಮಾನ್ ಪಂಚಸೂತ್ರ ಕೃತ ಒಂದೇ ಪಂಚಾಚಾರ್ಯನ್ ಜಗದ್ಗುರು ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನ ಸ್ಮರಣೆಯನ್ನು ಮಾಡುತ್ತಾ ಇವತ್ತಿನ ದಿವಸ ನಮ್ಮ ಸಕಲೇಶಪುರ ತಾಲೂಕಿನ ಗೋರಕ್ಷಣಾ ವೇದಿಕೆಯ ಒಂದು ಮುಂಚೂಣಿಯಲ್ಲಿ ಹಾಗೂ ಅದರ ಸಾರಥ್ಯವನ್ನು ವಹಿಸಿರ್ತಕ್ಕಂತಹ ನಮ್ಮ ಶ್ರೀಮಠದ ಸದ್ಭಕ್ತರು, ಪೂರ್ವದಿಂದಲೂ ಸಹ ಶ್ರೀಮಠದ ಅನುಯಾಯಿಗಳಾಗಿರ್ತಕ್ಕಂತಹ ಉಮಾಪತಿ ಹಾಗೂ ಅವರ ಸುಪುತ್ರರಾಗಿರ್ತಕ್ಕಂತಹ ಶತ್ರುಂಜಯ ಅವರು ಸಹ ಈ ಒಂದು ಅಭಿಯಾನದಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಒಂದು ಕೊಡುಗೆಯನ್ನು ಕೊಟ್ಟು ಗೋರಕ್ಷಣೆಯ ಒಂದು ಹಾದಿಯಲ್ಲಿ ತಮ್ಮ ಅವಿರತವಾಗಿರ್ತಕ್ಕಂತಹ ಪ್ರಯತ್ನದ ಒಂದು ಹಾದಿಯಲ್ಲಿ ಇವತ್ತಿನ ದಿವಸ ನಮ್ಮ ಶ್ರೀಮಠಕ್ಕೆ ಬಂದು ಗೋವಿನ ಒಂದು ರಕ್ಷಣೆಯ ಬಗ್ಗೆ ಅಭಿಯಾನದ ಒಂದು ಮುಖಾಂತರ ಇದನ್ನು ದೇಶದ ರಾಜಧಾನಿಗೆ ತಲುಪಿಸ್ತಕ್ಕಂತಹ ಕಾರ್ಯದಲ್ಲಿ ಇವರು ನಿರತರಾಗಿರ್ತಕ್ಕಂತಹದ್ದು ಬಹಳ ಸಂತೋಷಕರವಾಗಿರ್ತಕ್ಕಂತಹ ವಿಚಾರ. ಬಹುಶಃ ನಮ್ಮ ಪೂರ್ವಜರಿಂದಲೂ ಸಹ ಗೋವಿಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂತಹ ಧರ್ಮ ಯಾವುದಾದ್ರೂ ಇದ್ದರೆ ಅದು ಹಿಂದೂ ಧರ್ಮ ಅಂದರೆ ತಪ್ಪಾಗಲಾರದು. ಗಾವೋ ಬಂಧುರ್ ಮನುಷ್ಯಾಣಂ ಮನುಷ್ಯಾಹ ಬಂಧುರ್ ಗಾವಹ ಅಂದರೆ ಮನುಷ್ಯನ ಬಂಧು ಗೋವುಗಳು, ಗೋವಿನ ಬಂಧು ಮನುಷ್ಯಗಳು ಅಂತಕ್ಕಂತಹದ್ದು ನಮ್ಮ ಶಾಸ್ತ್ರದಲ್ಲಿ ನಾವು ಅಳವಡಿಸಿಕೊಂಡು ರೂಢಿಸಿಕೊಂಡು ಬಂದಿರತಕ್ಕಂತಹದ್ದನ್ನು ನಾವು ಕಾಣ್ತಾ ಇದ್ದೇವೆ. ನಮ್ಮ ಭೂಮಿಯ ಮೇಲೆ ಹಸುಗಳು ಗೋವುಗಳು ಇಲ್ಲದೆ ಹೋಗಿದ್ರೆ ಮನುಷ್ಯ ಸಂಕುಲವೇ ಇರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತಕ್ಕಂಥದ್ದನ್ನು ನಾವು ಇವತ್ತಿನ ದಿನಮಾನಗಳಲ್ಲಿ ನಾವು ಕಾಣ್ತಾ ಇರ್ತಕ್ಕಂತಹದ್ದು. ಏನಕ್ಕೆ ಇರ್ತಾ ಇರ್ಲಿಲ್ಲಪ್ಪ ಮನುಷ್ಯ ಸಂಕುಲ ಅಥವಾ ಜೀವ ಸಂಕುಲ ಏನಕ್ಕೆ ಇರ್ತಾ ಇರ್ಲಿಲ್ಲಪ್ಪ ಅಂತಂದ್ರೆ ಹಸುವಿನ ಗೋವಿನ ಒಂದು ಉಪಯೋಗ ಎಷ್ಟಿದೆ ಅಂತಕ್ಕಂಥದ್ದನ್ನ ನಾವು ಪೂರ್ವದಲ್ಲೂ ಸಹ ಕಂಡಿದ್ದೇವೆ. ಇಂದಿಗೂ ಸಹ ಅದರ ಪ್ರಾಮುಖ್ಯತೆಯನ್ನು ನಾವು ಕಾಣಬೇಕಾಗಿದೆ. ಅರಿವು ಮಾಡ್ಕೊಳ್ತಕ್ಕಂತಹ ಅವಶ್ಯಕತೆ, ಅನಿವಾರ್ಯತೆ ಇವತ್ತು ನಮಗೆ ಬಂದಿರತಕ್ಕಂತಹದ್ದು. ಈ ಮಾತನ್ನ ಯಾಕೆ ಹೇಳ್ತೀವಪ್ಪ ಅಂತಂದ್ರೆ ನಾವು ತಿನ್ನತಕ್ಕಂತಹ ಅನ್ನಕ್ಕೆ ಬೇಕಾಗಿರ್ತಕ್ಕಂತಹ ಪೌಷ್ಟಿಕಾಂಶ ಅಥವಾ ಅದರ ಒಂದು ಶಕ್ತಿಯನ್ನು ಕೊಡ್ತಕ್ಕಂತಹದ್ದೇ ಗೋವಿನ ಒಂದು ಸಗಣಿಯಿಂದ. ಅಂದ್ರೆ ನಾವು ಗಿಡಗಳಿಗೆ ಯಾವ ರೀತಿಯಲ್ಲಿ ಅದರ ಒಂದು ಕೃಪಾಮೃತ ಆಗಿರ್ಬೋದು, ಗೋವಿನ ಮೂತ್ರವನ್ನಾಗಿರ್ಬೋದು ಅಥವಾ ಸಗಣಿಯನ್ನು ಹಾಕಿದಾಗ ಅದರಲ್ಲಿ ಬರ್ತಕ್ಕಂತಹ ಶಕ್ತಿನೇ ಬೇರೆ ಅಂತಕ್ಕಂಥದ್ದನ್ನ ಇವತ್ತಿನ ದಿನಮಾನಗಳಲ್ಲಿ ವಿಜ್ಞಾನಿಗಳು ಸಹ ಕಂಡುಕೊಂಡು ಅದನ್ನ ಪೂರ್ವದಲ್ಲಿ ಏನು ನಡೀತಾ ಇರ್ತಕ್ಕಂತಹ ಪದ್ಧತಿಗಳಿದ್ವಲ್ಲ ಆ ಪದ್ಧತಿಗಳಿಗೆ ಇವತ್ತಿನ ದಿವಸ ಬರ್ತಕ್ಕಂತಹದ್ದು ಅನಿವಾರ್ಯತೆ ಆಗಿರೋದ್ರಿಂದ ಕೇವಲ ನಾವು ಅದರ ಉಪಯೋಗವನ್ನು ತೆಗೆದುಕೊಳ್ಳೋದಲ್ಲೇ ಅದನ್ನು ನಾವು ರಕ್ಷಣೆಯನ್ನು ಮಾಡ್ತಕ್ಕಂತಹ ಜವಾಬ್ದಾರಿ ಪ್ರತಿಯೊಬ್ಬ ಹಿಂದೂಗೂ ಸಹ ಇರ್ತಕ್ಕಂಥದ್ದನ್ನು ನಾವು ಅರಿವು ಮಾಡ್ಕೊಳ್ಬೇಕಾಗಿದೆ. ಈ ಮಾತನ್ನ ಯಾಕೆ ಹೇಳ್ತಾ ಇದೀವಪ್ಪ ಅಂತಂದ್ರೆ ತಾಯಿ ಹುಟ್ಟಿದ ನಂತರ ಮಗು ತಾಯಿಯ ಗರ್ಭದಿಂದ ಬಂದ ಕೆಲವು ದಿನಗಳವರೆಗೆ ತಾಯಿ ಎದೆ ಹಾಲಿನಿಂದ ಆ ಮಗು ಬದುಕ್ತಕ್ಕಂತಹದ್ದನ್ನು ನೋಡಿದ್ದೇವೆ. ಆದರೆ ಕೊನೆಯವರೆಗೂ ಮನುಷ್ಯ ಬದುಕಿನಿಂದ ಸಾಯುವವರೆಗೂ ಸಹ ಹಸುವಿನ ಗೋವಿನ ಒಂದು ಹಾಲನ್ನು ಕುಡಿದು ಬದುಕ್ತಕ್ಕಂಥದ್ದು. ಅಂದ್ರೆ ಗೋಮಾತೆಯು ಸಹ ತಾಯಿಯಷ್ಟೇ ಸಮಾನ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಂಡು ಗೋವಿನ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ ನಮ್ಮ ದೇಶದ ಒಂದು ರಕ್ಷಣೆಗೆ ಗೋಮಾತೆಯು ಸಹ ಅತ್ಯಂತ ಪ್ರಯೋಜನಕಾರಿ ಹಾಗೂ ಅತ್ಯಂತ ದೊಡ್ಡ ಪಾತ್ರಧಾರಿ ಅಂದರೆ ತಪ್ಪಾಗಲಾರದು ಅಂತಕ್ಕಂತಹದ್ದು ಮಾತನ್ನ ವ್ಯಕ್ತಪಡಿಸುತ್ತಾ, ಹಾಗೆಯೇ ನಮ್ಮ ಧರ್ಮದಲ್ಲೂ ಸಹ ಗೋವಿಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಶಾಸ್ತ್ರಗಳಲ್ಲಿ ನೋಡ್ತಕ್ಕಂಥದ್ದು. ಏನಕ್ಕಪ್ಪ ಅಂತಂದ್ರೆ ಯಾವುದೇ ಒಬ್ಬ ಮನುಷ್ಯ ಮನೆಯನ್ನು ಕಟ್ಟಿದ ಕ್ಷಣದಲ್ಲಿ ಆ ಮನೆಯನ್ನ ಪ್ರವೇಶ ಮಾಡ್ತಕ್ಕಂತಹದ್ದು, ಪ್ರಥಮವಾಗಿ ಪ್ರವೇಶ ಮಾಡ್ತಕ್ಕಂತಹದ್ದು ಗೋವಿನ ಒಂದು ಪಾದಸ್ಪರ್ಶದಿಂದ ಆ ಮನೆಯ ಪಾವಿತ್ರ್ಯತೆಯನ್ನ ನಾವು ಕಂಡುಕೊಂಡಿರ್ತಕ್ಕಂಥದ್ದು. ಹಾಗೆಯೇ ನಾವು ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಬೇಕಾದ್ರೆ ಗೋವಿನ ಒಂದು ಸಗಣಿಯಿಂದ ಮಾಡ್ತಕ್ಕಂತಹ ಒಂದು ಗಣಪತಿಯನ್ನ ಇಟ್ಟು ಆರಾಧನೆಯನ್ನ ಮಾಡಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂತಹದ್ದನ್ನು ನಮ್ಮ ಶಾಸ್ತ್ರಗಳಲ್ಲೂ ಸಹ ನೋಡಿದ್ದೇವೆ. ಹೀಗಾಗಿ ನಮ್ಮ ಜೀವನವನ್ನ, ಈ ಮನುಷ್ಯ ಸಂಕುಲವನ್ನು ಕಾಪಾಡ್ತಕ್ಕಂತಹ ಶಕ್ತಿ ಯಾವುದಕ್ಕಾದ್ರೂ ಇದೆ ಅಂತಂದ್ರೆ ಅದು ಗೋಮಾತೆಗೆ ಮಾತ್ರ ಅಂದ್ರೆ ತಪ್ಪಾಗ್ಲಾರ್ದು ಅಂತಕ್ಕಂತಹದ್ದು. ಹಾಗೆಯೇ ಈ ಗೋಮಾತೆಯ ರಕ್ಷಣೆಗಾಗಿಯೇ ಒಂದು ಸರ್ಕಾರವು ಪ್ರತ್ಯೇಕವಾಗಿರ್ತಕ್ಕಂತಹ ಕಾನೂನನ್ನು ಜಾರಿಗೆ ತರಬೇಕಾಗಿರುವಂತದ್ದು ಇವತ್ತಿನ ದಿನಮಾನಗಳಲ್ಲಿ ಅನಿವಾರ್ಯತೆ ಆಗಿದೆ. ಹಾಗೂ ಅದು ಕಡ್ಡಾಯವಾಗಿ ಆಗ್ಲೇಬೇಕು ಅಂತಕ್ಕಂತಹದ್ದು ಎಲ್ಲ ಸಂತರ ಹಾಗೂ ಎಲ್ಲ ಗೋರಕ್ಷಕರ ಒಂದು ಅಪೇಕ್ಷೆ ಆಗಿರೋದ್ರಿಂದ ಸರ್ಕಾರಗಳು ಇದಕ್ಕೆ ಹೆಚ್ಚಿನವಾಗಿರ್ತಕ್ಕಂತಹ ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ಒಂದು ಬೇಡಿಕೆಗಳನ್ನ ಪ್ರತ್ಯೇಕ ಕಾನೂನಿನ ಜಾರಿ ತರ್ತಕ್ಕಂತಹದ್ದು. ಹಾಗೆಯೇ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಸಹ ಸರ್ಕಾರವು ಕಠಿಣವಾದ ಕ್ರಮಗಳಲ್ಲಿ ಇದನ್ನ ಪಾಲಿಸಿ ಇದನ್ನು ಆಚರಣೆಗೆ ತಂದು ಗೋರಕ್ಷಣೆಯನ್ನು ಮಾಡಬೇಕಾಗಿರ್ತಕ್ಕಂತಹದ್ದು ಸರ್ಕಾರದ ಮಹತ್ತರವಾಗಿರ್ತಕ್ಕಂತಹ ಕಾರ್ಯ ಆಗಿರೋದ್ರಿಂದ ಸರ್ಕಾರಗಳು, ಪ್ರಧಾನಮಂತ್ರಿಗಳು ಇದರ ಕಡೆಗೆ ಒಂದು ಗಮನವನ್ನು ಕೊಟ್ಟು ಇದರ ಒಂದು ಕಾನೂನನ್ನು ಜಾರಿಗೆ ತರಬೇಕಾಗಿರ್ತಕ್ಕಂತಹದ್ದು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂತಹದ್ದು. ಹಾಗೆಯೇ ನಮ್ಮ ಸಕಲೇಶಪುರ ನಗರದಲ್ಲೂ ಸಹ ನಂದಿಕೇಶ್ವರ ಅಂತಕ್ಕಂತಹ ದೈವಾಂಶ ಸಂಭೂತರಾಗಿರ್ತಕ್ಕಂತಹ ನಂದಿಕೇಶ್ವರರು ನಡೆದಾಡುವ ದೇವರೇ ಎಂದೇ ನಮ್ಮ ಸಕಲೇಶಪುರ ನಗರದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂತಹದ್ದು. ಅಂತಹ ಒಂದು ಪವಿತ್ರವಾಗಿರ್ತಕ್ಕಂತಹ ನಂದಿಕೇಶ್ವರರು ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಆರಾಧನೆಯನ್ನ ಮಾಡಿ ಆ ನಂದಿಕೇಶ್ವರರ ಹಾಗೂ ಸಕಲೇಶ್ವರ ಸ್ವಾಮಿಯ ಒಂದು ಕೃಪಾಶೀರ್ವಾದವನ್ನು ಪಡೆದುಕೊಂಡು ಜೀವನದಲ್ಲಿ ಮಹತ್ತರವಾಗಿರ್ತಕ್ಕಂತಹ ಮಟ್ಟಕ್ಕೆ ಏರ್ಲಿ ಅಂತಕ್ಕಂತಹ ಆಶಯವನ್ನು ವ್ಯಕ್ತಪಡಿಸಿ ನಾವು 2 ಮಾತುಗಳಿಗೆ ವಿರಾಮ ಕೊಡ್ತೇವೆ. ಶಿವಂ ಭೂಯಾತ್.